ಮನ್ನೆತ್ತೋದು JCB, ಮ್ಯಾಚ್ ಗೆಲ್ಲೋದು RCB. ಸೊ ಇಷ್ಟೇ, ಏನಂತೀರಾ? ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಮೀ ಸಂತು ಬ್ಲಾಗ್ಸ್. ಸೊ ಇವತ್ತಿಂದ IPL ಸ್ಟಾರ್ಟ್ ಆಗ್ತಿದೆ ಗುರು, ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಫಸ್ಟ್ ಮ್ಯಾಚ್ IPL ಓಪನಿಂಗ್ ಮ್ಯಾಚ್ ಅಂದ್ರೆ ಈ ತರ ಎಲ್ಲರಿಗೂ ಇಂಟ್ರೆಸ್ಟ್ ಕ್ರೇಜ್ ಬರೋ ತರ ಇರಬೇಕು. ಸೊ ಅದೇ ತರ ಆಗಿದೆ ಈ ವರ್ಷ. ಸೊ RCB ಮತ್ತೆ CSK ಫಸ್ಟ್ ಮ್ಯಾಚ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಅನ್ಕೊಂತಿದ್ದೀನಿ. ಸೊ ಚೆನ್ನೈಯಲ್ಲಿ ನಡೀತಿದೆ ಮ್ಯಾಚ್, ಆಲ್ರೆಡಿ ಎಲ್ಲರೂ ಫೀಲ್ಡ್ ಹೋಗಿದ್ದಾರೆ RCB ಟೀಮು. ಸೊ ಇವತ್ತು ಸಾಯಂಕಾಲ 7:30ಗೆ ಸ್ಟಾರ್ಟ್ ಆಗ್ತಿದೆ. ಸೊ ನೀವು ಕಮೆಂಟ್ ಮಾಡಿ, ನೀವು ಯಾರು ಸಪೋರ್ಟ್ ಮಾಡ್ತಿದ್ದೀರಾ. ಮತ್ತೆ RCB ಅನ್ಬಾಕ್ಸ್ ಇವೆಂಟ್ ಬಗ್ಗೆ ಮಾತಾಡೋಣ. ಸರ್, ನಮ್ಮ ವಿರಾಟ್ ಕೊಹ್ಲಿ ಕನ್ನಡದಲ್ಲೆಲ್ಲ ಮಾತಾಡಿದ್ದಾರೆ ಅಂತ ಹೇಳೋದಕ್ಕಿಂತ ಕನ್ನಡದಲ್ಲಿ ಮಾತಾಡ್ಸಿದ್ದಾರೆ ಅಂತ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿ ಹೇಳಿದ್ರು. ಸೊ ಇದು RCB ಹೊಸ ಅಧ್ಯಾಯ ಅಂತ ಹೇಳಿದ್ರು, ತುಂಬಾ ಖುಷಿ ಆಯ್ತು. ಸತಿ RCB ನೇಮ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಬ್ಯಾಂಗ್ಳೂರ್ ಅಂತ ಇದ್ದಿದ್ದು ಬೆಂಗಳೂರು ಅಂತ ಚೇಂಜ್ ಮಾಡಿದ್ದಾರೆ ಅಫಿಷಿಯಲ್ ಆಗಿ. ಎಲ್ಲ ಫುಲ್ ಎಲ್ಲ ಇನ್ಸ್ಟಾ, ಟ್ವಿಟರ್, ಫೇಸ್ಬುಕ್ ಮತ್ತೆ ಯೂಟ್ಯೂಬಲ್ಲೆಲ್ಲ ಆಲ್ರೆಡಿ ನೇಮ್ ಎಲ್ಲ ಚೇಂಜ್ ಮಾಡಿದ್ದಾರೆ, ನೀವು ಹೋಗಿ ನೋಡ್ಬೋದು. ಮತ್ತೆ RCB ಜೆರ್ಸಿ ಎಲ್ಲ ಚೇಂಜ್ ಆಗಿದೆ. ನಿಮ್ ಯಾವ ತರ ಇದೆ ಅಂತ ನೀವು ಕಮೆಂಟ್ ಮಾಡಿ. ನನ್ಗೆ ಯಾಕೋ ಲಾಸ್ಟ್ ಇಯರ್ ಚೆನ್ನಾಗಿದೆ ಅಂತ ಅನಿಸ್ತು. ನೋಡ್ಬೇಕು, ಈ ಲಾಸ್ಟ್ ವರ್ಗೂ ನೋಡಿದ್ರೆ ಆ ಫೀಲ್ ಏನಾದ್ರು ಚೇಂಜ್ ಆಗ್ಬೋದು ಅಂತ. ಮತ್ತೆ ಈಗ ಮ್ಯಾಚ್ ಬಗ್ಗೆ ಮಾತಾಡೋದಂದ್ರೆ RCB ಮತ್ತೆ CSK ಇವತ್ತು ಸಾಯಂಕಾಲ 7:30ಗೆ ಸ್ಟಾರ್ಟ್ ಆಗ್ತಿದೆ. ಸೊ ಮತ್ತೆ RCB ಪ್ಲೇಯಿಂಗ್ 11 ನೋಡೋದಂದ್ರೆ ಫಸ್ಟ್ ಪ್ಯಾಪ್ ಡು ಪ್ಲೇಸಿಸ್ ಮತ್ತೆ ವಿರಾಟ್ ಕೊಹ್ಲಿ ಓಪನಿಂಗ್ ಮಾಡ್ತಿದ್ದಾರೆ. ಮತ್ತೆ ನಂಬರ್ 3 ಅಲ್ಲಿ ರಜತ್ ಪಾಟಿದಾರ್ ಬರ್ತಿದ್ದಾರೆ, ಸ್ವಲ್ಪ ದಿನ ಆಡಿರ್ಲಿಲ್ಲ. ಮತ್ತೆ ಈಗ ಕಮ್ಬ್ಯಾಕ್ ಮಾಡಿದ್ದಾರೆ ಈ ವರ್ಷ, ನೋಡ್ಬೇಕು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಸೊ ನಂಬರ್ 4 ಅಲ್ಲಿ ಗ್ಲೇನ್ ಮ್ಯಾಕ್ಸ್ವೆಲ್, ಭಯಂಕರ ಬ್ಯಾಟ್ಸ್ಮನ್ ಗುರು ಅವರಂತೂ. ಸೊ ಒಂದ್ ಕಾಲಲ್ಲೆಲ್ಲ 6 ಡಬಲ್ ಸೆಂಚುರಿ ಎಲ್ಲ ಹೊಡೆದಿರೋರು. ಸೊ ಹೇಳೋ ಅವಶ್ಯಕತೆನೇ ಇಲ್ಲ ಅವ್ರ ಬಗ್ಗೆ. ಸೊ ನಂಬರ್ 5 ಅಲ್ಲಿ ಮಹಿಪಾಲ್ ಲ್ಯಾಂಬ್ರೋರ್. ಸೊ ಯಾವ ತರ ಆಡ್ತಾರೆ ಅಂತ ನೋಡ್ಬೇಕು. ಸೊ ಈ ವರ್ಷ ಚೆನ್ನಾಗಿ ಆಡ್ಲಿ. ಸೊ ಅಮಾವಾಸ್ಯೆಗೆ ಉಣ್ಮೆಗೆ ಒಂದ್ಸತಿ ಆಡೋದು ಬೇಡ. ಸೊ ಇವತ್ತು ಮ್ಯಾಚಲ್ಲಿ ಚೆನ್ನಾಗಿ ಆಡಲಿ ಅಂತ ನಾನು ಅನ್ಕೊಂತಿದ್ದೀನಿ. ಸೊ ನಂಬರ್ 6 ಅಲ್ಲಿ ಕ್ಯಾಮ್ರಾನ್ ಗ್ರೀನ್, ಇವರು ಭಯಂಕರ ಬ್ಯಾಟ್ಸ್ಮನ್, ಮುಂಬೈ ಚೆನ್ನಾಗಿ ಆಡಿದ್ರು ಲಾಸ್ಟ್ ಇಯರು. ಸೊ ಈ ಸತಿ RCBಗೆ ಬಂದಿದ್ದಾರೆ. ಸೊ ಅದೇ ತರ ಕಂಟಿನ್ಯೂ ಮಾಡಲಿ ಫಾರ್ಮ್ನ. ಸೊ ನಂಬರ್ 7 ಅಲ್ಲಿ ದಿನೇಶ್ ಕಾರ್ತಿಕ್, ನೋಡಬೇಕು, ಗೊತ್ತಿಲ್ಲ ಇವರು ಯಾವ ಥರ ಆಡ್ತಾರೆ ಅಂತ ಈ ವರ್ಷ. ಸೊ ಒಂದು ಸ್ವಲ್ಪ ಟೂ ಇಯರ್ಸ್ ಬ್ಯಾಕು ಚೆನ್ನಾಗಿ ಆಡಿದ್ರು ಸ್ಟಾರ್ಟಿಂಗಲ್ಲಿ. ಸೊ ಅದೇ ಥರ ಕಂಟಿನ್ಯೂ ಮಾಡಲಿ ಅಂತ ನಾನು ಅನ್ಕೊಂತಿದ್ದೀನಿ. ನಂಬರ್ 8 ಅಲ್ಲಿ ಕರಣ್ ಶರ್ಮಾ ಬರ್ತಿದ್ದಾರೆ. ಸೊ ಸ್ಪಿನ್ನರು, ಚಿದಂಬರಂ ಸ್ಟೇಡಿಯಂ ಅಲ್ಲಿ ಸ್ಪಿನ್ ಟ್ರ್ಯಾಕ್ ಇರೋದ್ರಿಂದ ಇವರು ಇಂಪ್ಯಾಕ್ಟ್ ಪ್ಲೇಯರ್ ಆಗ್ಬೋದು RCBಗೆ, ನೋಡಬೇಕು, ವೆಯ್ಟ್ ಮಾಡಿ. ಸೊ ನಂಬರ್ 9 ಅಲ್ಲಿ ನಮ್ಮ ಲಕ್ಕಿ ಫರ್ಗ್ಯೂಸನ್. ಸೊ ಫಾಸ್ಟ್ ಬೌಲರು, ಭಯಂಕರ ಸ್ಪೀಡ್ ಆಗ್ತಾರೆ. ಸೊ 150, 145 ಎಲ್ಲ ಬೌಲ್ ಆಗ್ತಾರೆ. ಸೊ ನಂಬರ್ 10 ಅಲ್ಲಿ ಮೊಹಮ್ಮದ್ ಸಿರಾಜ್ ಮಿಯಾಬಾಯ್. ಸೊ ಎಲ್ಲರೂ ಮೊಹಮ್ಮದ್ ಸಿರಾಜ್ನ ಒಂದು ಇನ್ಸ್ಪಿರೇಷನ್ ಆಗಿ ತಗೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ಟ್ರೋಲ್ ಆದ್ರು ತುಂಬಾ. ಸೊ RCB ರನ್ ಮಿಷನ್ ಅಂತ ಟ್ರೋಲ್ ಆಗ್ತಿದ್ರು. ಸೊ ಇವಾಗ ಫುಲ್ ಕಮ್ಬ್ಯಾಕ್ ಮಾಡಿ RCBಗೆ ಡೆತ್ ಬೌಲರ್ ಅಂತ ಅನ್ಸ್ಕೊಂತಿದ್ದಾರೆ. ಸೊ ಅದು ಕಮ್ಬ್ಯಾಕ್ ಅಂದ್ರೆ ಗುರು, ಸಿರಾಜ್ ಮಿಯಾಬಾಯ್. ಸೊ ನಂಬರ್ 11 ಬಂದ್ಬಿಟ್ಟು ಆಕಾಶ್ ದೀಪ್. ಸೊ ನಂಬರ್ 11 ಇವರು ಫಾಸ್ಟ್ ಬೌಲರು, ನೋಡಬೇಕು. ಸೊ RCB ಬ್ಯಾಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಗುರು, ಹೇಳೋದೇ ಬೇಡ. ಸೊ ನಂಬರ್ 1 ಇಂದ ನಂಬರ್ 6 ವರೆಗೂ ಎಲ್ಲರೂ ಆಡೋರಿದ್ದಾರೆ. ಇದಕ್ಕೆ ಮುಂಚೆ ಎಲ್ಲ ನಮ್ಮ ಪ್ಯಾಪ್ ಡು ಪ್ಲೇಸಿಸ್, ವಿರಾಟ್ ಕೊಹ್ಲಿ, ಗ್ಲೇನ್ ಮ್ಯಾಕ್ಸ್ವೆಲ್ ಮೇಲೆ ಎಲ್ಲ ಡಿಪೆಂಡ್ ಆಗ್ತಿದ್ರು. ಸೊ ಇವಾಗ ಅವ್ರು ಆಡಿಲ್ಲ ಅಂದ್ರೂ ಕ್ಯಾಮ್ರಾನ್ ಗ್ರೀನ್ ಮತ್ತೆ ರಜತ್ ಪಾಟಿದಾರ್ ಕಮ್ಬ್ಯಾಕ್ ಮಾಡಿದ್ದಾರೆ. ಸೊ ಯಾರಾದರೂ ಒಬ್ರು ಸ್ಕೋರ್ ಮಾಡ್ತಾರೆ. ಸೊ ಸ್ಕೋರ್ನ ಒಂದು ಲೆವೆಲ್ಗೆ ತಗೊಂಡು ಹೋಗ್ತಾರೆ ಅಂತ ನಾವು ಅನ್ಕೊಂತಿದ್ವಿ. ಬೌಲಿಂಗ್ ಒಂದು ಸ್ವಲ್ಪ ವೀಕ್ ಇದೆ. ಸೊ ನೋಡಬೇಕು ಡೆತ್ ಓವರಲ್ಲಿ ಯಾವ ಥರ ಬೌಲ್ ಮಾಡ್ತಾರೆ ಅಂತ. ಸೊ ನೆಕ್ಸ್ಟ್ ಇವಾಗ ಚೆನ್ನೈ ಬಗ್ಗೆ ಮಾತಾಡೋದಂದ್ರೆ ಒಳ್ಳೆ ಟೀಮ್ ಇದೆ ಅವ್ರದ್ದು, ಡಿಪೆಂಡಬಲ್ ಟೀಮು, ಚೆನ್ನಾಗಿದೆ. ಒಂದು ಅಪ್ಡೇಟ್ ಏನಂದ್ರೆ MS ಧೋನಿ ಕ್ಯಾಪ್ಟನ್ಸಿಯಿಂದ ಕೆಳಗಡೆ ಬಂದಿದ್ದಾರೆ. ಸೊ MS ಧೋನಿ ಬದಲು ರುತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ಸಿ ತಗೊಂಡಿದ್ದಾರೆ ಈ ವರ್ಷ. ಸುಮ್ಮನೆ ಹೆಸರಿಗಷ್ಟೇ ರುತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ಸಿ ಅಂತ. ಸೊ ಹಿಂದ್ಗಡೆಯಿಂದ ನಡೆಸೋದೆಲ್ಲ ನಮ್ಮ ಧೋನಿನೇ. ಸೊ ಮಾಸ್ಟರ್ ಬ್ರೈಟ್. ಸೊ ನಾನು CSK ಫ್ಯಾನ್ ಆಗಿಲ್ಲ ಅಂದ್ರೂ MSDಗೆ ಫ್ಯಾನ್ ಆಗಿದ್ದೀನಿ. ಸೊ ಅದಕ್ಕೆ MS ಧೋನಿ ಅಂದರೆ ನನಗೂ ಇಷ್ಟನೇ. ಮತ್ತು ಟೀಮ್ ಬಗ್ಗೆ ಹೇಳೋದಂದ್ರೆ ಪ್ಲೇಯಿಂಗ್ 11 ಓಪನಿಂಗ್ ಬಂದ್ಬಿಟ್ಟು ರುತುರಾಜ್ ಗಾಯಕ್ವಾಡ್ ಮತ್ತು ರವೀಂದ್ರನ್ ಬರ್ತಾರೆ. ಸೊ ಓಪನಿಂಗ್ಗೆ ನಂಬರ್ 3 ಅಲ್ಲಿ ಅವರಿಗೆ ಮೊಹಿನ್ ಅಲಿ ಇದ್ದಾರೆ. ಸೊ ಅವರು ಸ್ಪಿನ್ನರ್ ಪ್ಲಸ್ ಬ್ಯಾಟಿಂಗ್ ಎರಡೂ ಆಡ್ತಾರೆ. ನಂಬರ್ 4 ಅಲ್ಲಿ ಶಿವಮ್ ದುಬೆ. ಸೊ ಇವರು ಮೀಡಿಯಂ ಫಾಸ್ಟ್ ಬೌಲರ್ ಮತ್ತೆ ಬ್ಯಾಟಿಂಗ್ ಆಲ್ರೌಂಡರ್, ಚೆನ್ನಾಗಿ ಆಡ್ತಾರೆ. ಸೊ ನಂಬರ್ 5 ಅಲ್ಲಿ ಡೆರೆನ್ ಮಿಚೆಲ್ ಆಡ್ತಿದ್ದಾರೆ. ನಂಬರ್ 6 ಅಲ್ಲಿ ರವೀಂದ್ರ ಜಡೇಜಾ. ಮತ್ತೆ ನಂಬರ್ 7 ಅಲ್ಲಿ MS ಧೋನಿ ಆಡ್ತಿದ್ದಾರೆ. ಆಮೇಲೆ ಬರೋದು ನಮ್ಮ ದೀಪಕ್ ಚಹರ್. ನಂಬರ್ 9 ಅಲ್ಲಿ ಶಾರ್ದುಲ್ ಠಾಕರ್ ಬರ್ತಿದ್ದಾರೆ. ನಂಬರ್ 10 ಅಲ್ಲಿ ನಮ್ಮ ಮಹೇಶ್ ತೀಕ್ಷ್ಣ ಬೌಲರ್. ನಂಬರ್ 11 ಅಲ್ಲಿ ಮುಖೇಶ್ ಚೌಧರಿ. ಸೊ ಇದು CSK ಪ್ಲೇಯಿಂಗ್ 11. ಸೊ ಇವ್ರದೆಲ್ಲ ಓಕೆ, ಚೆನ್ನಾಗಿದೆ. ಸೊ ಸ್ಪಿನ್ನರ್ಸು ಚೆನ್ನಾಗಿದ್ದಾರೆ, ಫಾಸ್ಟ್ ಬೌಲರ್ಸು ಚೆನ್ನಾಗಿದ್ದಾರೆ. ಸೊ ಬ್ಯಾಟಿಂಗ್ ಎಲ್ಲ ಚೆನ್ನಾಗಿ ಆಡೋರೇ ಇದ್ದಾರೆ. ನಮ್ಮ RCBಗೆ ಒಂದು ಸ್ವಲ್ಪ ಬೌಲಿಂಗ್ ಒಂದು ಸ್ವಲ್ಪ ಚೆನ್ನೈ
ಪಿಚ್ ಆಗಿರೋದ್ರಿಂದ ಒಂದು ಸ್ವಲ್ಪ ಬೌಲಿಂಗಲ್ಲಿ ಒಂದು ಸ್ವಲ್ಪ ಕೆಳಗಡೆ ಇದ್ದಾರೆ. ಸೊ ಚೆನ್ನೈಗೆ ಕಂಪೇರ್ ಮಾಡ್ಕೊಂಡ್ರೆ ಏನಾದ್ರೂ ಗುರು ಇವತ್ತು ಮ್ಯಾಚ್ ಗೆಲ್ಲೋದು ನಮ್ಮ RCBನೇ. ಸೊ ಬ್ಯಾಟಿಂಗ್ ಟಾಸಲ್ಲಿ ಯಾವುದು ಚೂಸ್ ಮಾಡಬೇಕು ಅಂತ ನಾನು ಅನ್ಕೊಂತಿದ್ದೀನಿ ಅಂದರೆ RCB ಫಸ್ಟು ಬೌಲಿಂಗ್ ಚೂಸ್ ಮಾಡಿಕೊಂಡು ಬ್ಯಾಟಿಂಗ್ ಚೇಸ್ ಮಾಡಲಿ ಅಂತ ನಾನು ಅನ್ಕೊಂತಿದ್ದೀನಿ. ಬಿಕಾಸ್ ನಾವೇನಾದರೂ ಫಸ್ಟ್ ಬ್ಯಾಟಿಂಗ್ ಮಾಡಿ ನಮ್ಮ ಬೌಲಿಂಗು ವೀಕ್ ಇದೆ ಒಂದು ಸ್ವಲ್ಪ. ಅವರಿಗೆ ಬ್ಯಾಟರ್ಸ್ ಎಲ್ಲ ಚೆನ್ನಾಗಿದ್ದಾರೆ ಸ್ಟಾರ್ಟಿಂಗಲ್ಲಿ. ಸೊ ನಮ್ಮ ಡೆತ್ ಬೌಲಿಂಗಲ್ಲಿ ನಮ್ಮ ಸಿರಾಜ್ನ ಬಿಟ್ಟರೆ ಇನ್ಯಾರು ಅಷ್ಟೊಂದು ಚೆನ್ನಾಗಿ ಬೌಲಿಂಗ್ ಮಾಡೋರು ಯಾರೂ ಇಲ್ಲ. ಸೊ ಅದಕ್ಕೆ ಫಸ್ಟು ಬೌಲಿಂಗ್ ತೊಗೊಂಡು ಚೇಸ್ ಮಾಡಲಿ ಅಂತ ನಾನು ಅನ್ಕೊತಿದ್ದೀನಿ RCB. ಸೊ ಇದೇ ಥರ ನೋಡಬೇಕು ಏನಾಗುತ್ತೆ ಅಂತ. ಸೊ ಇದು ನೀವು ಕಮೆಂಟ್ ಮಾಡಿ ಯಾವ ಟೀಮ್ ವಿನ್ ಆಗುತ್ತೆ ಅಂತ. ಸೊ ಎಲ್ಲರೂ ಎಂಜಾಯ್ ಮಾಡಿ ಗುರು. ಬಾಯ್. ಜೈ RCB.